ಇವತ್ತು ನಮ್ಮ ಸರ್ಕಾರದ ಏನು ಮುಖ್ಯ ಯೋಜನೆಗಳಿವೆ 5 ಗ್ಯಾರಂಟಿಗಳನ್ನು ಪ್ರದರ್ಶನವನ್ನು ಇವತ್ತು ಕಲಬುರಗಿ ಬಸ್ ಸ್ಟ್ಯಾಂಡ್ನಲ್ಲಿ ಮಾಡ್ತಾ ಇದ್ದೀವಿ. ಅಂದರೆ ಜನರಿಗೆ ಮಾಹಿತಿಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ 2 ವರ್ಷದಲ್ಲಿ 2 ವರ್ಷದ ಸಾಧನ ಒಂದು ಜನರಿಗೆ ತಿಳುವಳಿಕೆ ಕೊಡಲಿಕ್ಕೆ ಈ 5 ಗ್ಯಾರಂಟಿಗಳಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಈ ರಾಜ್ಯದ ಜನರಿಗೆ ಸಹಕಾರ ಕೊಡ್ತಾ ಇದೆ ಮತ್ತು ಯಾವ ರೀತಿ ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ ಪಕ್ಷ ಏನು ಜನರಿಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನವನ್ನು ಈಡೇರಿಸುವಲ್ಲಿ ಯಶಸ್ವಿಯಾಗಿದೆ, ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಒಂದು ಹೆಗ್ಗಳಿಕೆಗೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ 2 ವರ್ಷ ಈಗ ಅವಧಿಯನ್ನು ಪೂರ್ಣ ಮಾಡಿದೆ. ಹಾಗಾಗಿ ಇದೊಂದು ವಸ್ತು ಪ್ರದರ್ಶನವನ್ನು ಇಲ್ಲಿ ಹಮ್ಮಿಕೊಳ್ಳಿ. ಯಾವುದೇ ಸಾಧನೆಗಳಿಲ್ಲ, ಯಾವುದೇ ಗ್ಯಾರಂಟಿಗಳಿಲ್ಲ, ಜನರಿಗೆ ದುಡ್ಡೇ ಕೊಡ್ತಾ ಇರೋದು ಬಿಜೆಪಿ. ಈಗ ನೋಡಿ, ನೀವು ಅವ್ರಿಗೆ ಬಿ ಜೆ ಪಿಯವ್ರಿಗೆ ಕೇಳಬೇಡಿ, ನೀವು ಹೋಗಿ ಜನರಿಗೆ ಕೇಳಿ. ಜನರಿಗೆ ಕೇಳಿದಾಗ ಗೊತ್ತಾಗುತ್ತೆ. ಇವತ್ತು ನಮ್ಮ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ತಲುಪಿಸೋದ್ರಲ್ಲಿ ನಮ್ಮ ಸರ್ಕಾರ ಯಶಸ್ವಿಯಾಗಿದೆ. 4 ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ನೋಡಿ, ನಾವು ತಿಂಗಳ ಪೇಮೆಂಟ್ ತರ ಕೊಡ್ತೀವಿ ಅಂತ ಹೇಳಿಲ್ಲ ಅಂತ ನಿಮ್ಮ DCM ಆಮೇಲೆ ಇಲ್ಲಿ ಕೇಳಿ, ನಾವು ಪ್ರತಿ ತಿಂಗಳು 2,000 ಪ್ರತಿ ಮನೆಗೆ ಅಂತಕ್ಕಂಥ ನಮ್ಮ ವಾಗ್ದಾನ ನಾವು ಈಡೇರಿಸಿದ್ದೀವಿ 2 ವರ್ಷದಲ್ಲಿ. ಈಗ ಅದು ನಮ್ಮ ರಾಜ್ಯದ ಹಣಕಾಸಿನ ಒಂದು ಅಂದರೆ ಆಯವ್ಯಯ ವೇಸ್ ಆ್ಯಂಡ್ ಮೀನ್ಸ್ ಅಂತಾರೆ. ಯಾವ್ಯಾವ ರೀತಿ ನಮ್ಮ ಬೊಕ್ಕಸದಲ್ಲಿ ಹಣ ಬರ್ತದೆ ಆ ರೀತಿ ಔಟ್ಫ್ಲೋ ಇರುತ್ತೆ. ಹಾಗಾಗಿ ವೇಸ್ ಆ್ಯಂಡ್ ಮೀನ್ಸು 2-3 ಮಂತ್ಸು ಆ ಕಡೆ ಈ ಕಡೆ ಆಗುತ್ತೆ. ಇದರ ಅರ್ಥ ನಾವು ಕೊಟ್ಟೇ ಇಲ್ಲ ಅಂತಲ್ಲ. ಹಾಗಾಗಿ ಯಾಕಂದ್ರೆ ನಮ್ಮ ರಾಜಸ್ವ ಹೇಗೆ ಸಂಗ್ರಹ ಆಗ್ತದೆ ಆ ರೀತಿ ನಾವು ಜನರಿಗೆ ಕೊಡ್ತಕ್ಕಂಥದ್ದು ಇದು ವೇಸ್ ಆ್ಯಂಡ್ ಮೀನ್ಸ್. ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಯಾರು ಹಾಗಂತ ಯಾರು ಗೊತ್ತಿಲ್ಲಪ್ಪ. ಇಲ್ಲ ನೋಡಿ, ಕೊಡ್ತಾ ಇದ್ದೀವಲ್ಲ, ಕೊಡದೇ ಇರೋ ಪ್ರಶ್ನೆನೇ ಬರೋದಿಲ್ಲ. ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಏನಂದರೆ ಕಾಂಗ್ರೆಸ್ ಪಕ್ಷ ಚುನಾವಣೆಗಿಂತ ಮುಂಚೆ ನಾವು ಈ ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ವಿ. ಏನಂತ, ನಮ್ಮ ಸರ್ಕಾರ ಬಂದರೆ ನಾವು ಜನರಿಗೆ 5 ಗ್ಯಾರಂಟಿ ತಲುಪಿಸ್ತೀವಿ ಅಂತ. ಇವತ್ತು ನಾವು ತಲುಪಿಸ್ತಾ ಇದ್ದೀವಿ. 2 ವರ್ಷ ಆಗಿದೆ. ಮುಂದೆ ಬರ್ತಕ್ಕಂಥ 3 ವರ್ಷಗಳಲ್ಲೂ ಕೂಡ ನಾವು ಈ ಗ್ಯಾರಂಟಿಗಳಿಗೆ ಬದ್ಧವಾಗಿದ್ದೀವಿ. ನಾವು 100% ಜನರಿಗೆ ನಮ್ಮ ಮಾತಿನಂತೆ ನಡ್ಕೊಳ್ತೀವಿ.